ವಿಧಾನಸಭಾ ಕ್ಷೇತ್ರದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಚರಂಡಿಗಳನ್ನು ಸ್ವಚ್ಛ ಮಾಡುವಂತೆ ಒತ್ತಾಯಿಸಿದ್ದರ ಹಿನ್ನೆಲೆಯಲ್ಲಿ ಟೋಲ್ಗೇಟ್ನವರು ಸ್ಪಂದಿಸಿದ್ದಾರೆ ಎಂಬುದಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ 2028ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಆರ್.ಬಿ. ಪಾಟೀಲ್ ಅವರು ತಿಳಿಸಿದರು. ಅಡ್ಡರಹಟ್ಟಿಯಲ್ಲಿರುವ ರಾಜ್ಯ ಹೆದ್ದಾರಿ ಪಕ್ಕದ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೋಲ್ಗೇಟ್ನವರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗ್ರಾಮಗಳ ನಾಗರಿಕರು ಮತ್ತು ಗಂಗಾವತಿ ನಗರ ಪ್ರದೇಶದಲ್ಲಿರುವ ನಾಗರಿಕರು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ನಮ್ಮನ್ನು ಸಂಪರ್ಕಿಸಿದರೆ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವುದು ಎಂದು ಆರ್.ಬಿ. ಪಾಟೀಲ್ ತಿಳಿಸಿದರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರ್.ಬಿ. ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಡಾಕ್ಟರ್ ಆರ್.ಬಿ. ಪಾಟೀಲ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು. ಇಂದು ವಿಷಯ, ನಾವು ದಿನಾಂಕ 9ನೇ ತಾರೀಕಿನಂದು ಇಡೀ ಒಡ್ಡರಟ್ಟಿ ಗ್ರಾಮದಲ್ಲಿ ನಾವು ಸ್ವಂತ ಖರ್ಚಿನಿಂದ ಒಂದು ಡ್ರೈನೇಜನ್ನು ನಾವು ಸ್ವಚ್ಛ ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದೇ ನಮ್ಮ ಸನ್ಮಾನ್ಯ ದಶರಥ್ ಸಾಹೇಬ್ರು ಅವರು ತುಂಬ ವೈರಲ್ ಸುದ್ದಿಯನ್ನು ಮಾಡಿದರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಂಟರ್ ಅವ್ರ ಟೀಮಿಗೆ, ಈ ಮಾಧ್ಯಮದ ಟೀಮಿಗೆ, ಎಲ್ಲ ಪತ್ರಕರ್ತರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದು ನಾವು ಮೊನ್ನೆ ಮಾಡಿರುವಂಥ ಚರಂಡಿ ಒಂದು ಸ್ವಚ್ಛ ಕಾರ್ಯಕ್ರಮವನ್ನು ನೋಡಿ ಸಂಬಂಧಪಟ್ಟ ಟೋಲ್ಗೇಟ್ನವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂದು ನಿನ್ನೆ ಒಡ್ಡರಟ್ಟಿಯಲ್ಲಿ ಮಹೀಂದ್ರ ಶೋರೂಮು ಮಹೀಂದ್ರ ಶೋರೂಮಿನಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಚರಂಡಿಗಳನ್ನು ನಾವು ಕ್ಲೀನ್ ಮಾಡಿ ಮತ್ತು ಈ ಒಂದು ಸೈಡ್ ಅಕ್ಕಪಕ್ಕದ ರಸ್ತೆಯ ಪಕ್ಕದಲ್ಲಿ ನಾವು ಜಾಲರಿಯನ್ನು ಹಾಕ್ತೀವಿ ಅಂತೇಳಿ ಸ್ವತಃ ಟೋಲ್ಗೇಟ್ನವರು ಹೇಳಿದ್ದಾರೆ. ಹಾಗಾಗಿ ಇಡೀ ಮಾಧ್ಯಮದ ಮುಖಾಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಟೋಲ್ಗೇಟ್ನ ಸರ್ವಿಸ್ ಕನ್ಸಲ್ಟೆಂಟ್ ಇನ್ಚಾರ್ಜ್ ಆಗಿರುವಂಥ ಕೆ.ಪಿ. ಮಂಜುನಾಥ್ ಸರ್ ನನ್ನೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ, ಸರ್ ನಾವು ಅದೇನಿದ್ರೆ ಎಲ್ಲ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಟೋಲ್ಗೇಟಿನ ಸಿಬ್ಬಂದಿಗಳಿಗೆ, ಟೋಲ್ಗೇಟಿನ ಇನ್ಚಾರ್ಜಿಗಳಿಗೆ ಮತ್ತು ಮುಖ್ಯವಾಗಿ ಕೆ.ಪಿ. ಮಂಜುನಾಥ್ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮ್ಮ ಒಂದು ಕರೆಗೆ, ನಮ್ಮ ಒಂದು ಮನವಿಗೆ ಅವರು ಸ್ಪಂದನೆ ಮಾಡಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿರುವುದಕ್ಕೆ ಅವರಿಗೆ ನಿಜವಾಗಲೂ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ದಯವಿಟ್ಟು ಟೋಲ್ಗೇಟ್ನವರು ಇನ್ನು ಮುಂದೆ ಯಾವುದೇ ರೀತಿ ಸಾರ್ವಜನಿಕರ ತೊಂದರೆಗಳಿಗೆ ಅವರು ಸ್ಪಂದನೆ ಮಾಡಬೇಕು. ಸಕಾಲಕ್ಕೆ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಆರಂಭ ಮಾಡಬೇಕಂತ ಹೇಳುತ್ತಾ, ಇದೇ ರೀತಿಯಾಗಿ ಗ್ರಾಮ ಪಂಚಾಯತಿ PDO ಆಗಲಿ ಶ್ರೀ ಸುರೇಶ್ PDO ಸರ್ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಅವರು ನಮಗೆ ತುಂಬ ಹೃದಯದಿಂದ ಅವರು ಸ್ಪಂದನೆ ಮಾಡಿದ್ದಾರೆ. ಎಂಟರ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ PDO ಸರ್ಗೂ ಕೂಡ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೂ ಈ ತಾಲೂಕು ದಂಡಾಧಿಕಾರಿಗಳು, ತಾಲೂಕು EO, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದಯವಿಟ್ಟು ಸಾರ್ವಜನಿಕರಿಗೆ ಯಾವುದೇ ಕೆಲಸ ಕಾರ್ಯಗಳು, ಕುಂದುಕೊರತೆಗಳು ತಮಗೆ ತಾವೆಲ್ಲ ಕಡೆ ಅಲೆದು ಸುತ್ತಾದ ಮೇಲೆ ಎಲ್ಲೂ ನಿಮಗೆ ಕೆಲಸ ಆಗಲಿಲ್ಲ ಅಂದರೆ ದಯವಿಟ್ಟು ನಿಮಗಾಗಿ, ನಿಮ್ಮ ಸೇವೆಗಾಗಿ ಈ ಆರ್.ಬಿ. ಪಾಟೀಲ್ ನಿರಂತರವಾಗಿದ್ದಾನೆ. ದಯವಿಟ್ಟು ನೀವು ಏನೇ ಕುಂದುಕೊರತೆಗಳಿದ್ದರೆ ನಮ್ಮ ಕಾರ್ಯಾಲಯಕ್ಕೆ ಬಂದು ತಾವು ಸಂಪರ್ಕ ಮಾಡಿದರೆ ತಮಗೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಸೇವೆ ಮಾಡಬೇಕು, ಎಲ್ಲ ರೀತಿ ಸೇವೆಯನ್ನು ತಮಗೆ ಮಾಡಲು ಸದಾ ಸಿದ್ಧನಿದ್ದೇನೆ. ಮತ್ತು ನನಗೆ ಸಹಕಾರ ಮಾಡಿದ ಎಲ್ಲ ಮಾಧ್ಯಮ ಮಿತ್ರರಿಗೂ, ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ವೆಲ್ವಿಷರಾದಂಥ ಗಾಡ್ ಫಾದರ್ ಆಗಿರತಕ್ಕಂಥ ದಶರಥ್ ಸರ್ ಹಾಗೂ ಅವರು ಎಲ್ಲ ಟೀಮ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.